ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ನ FA3 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದ ಮೊದಲಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡ SS ಹಿಂದಿಯಲ್ಲಿ ನಾನು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲಲ್ಲ ಅವರು FA SA ಎಕ್ಸಾಮ್ ಕ್ವಶನ್ ಪೇಪರ್ 2024-25 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸೊ ನೋಡೋಣ 8th FA3 ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್. FA3 2024-25 ಕ್ಲಾಸ್ 8 ಸಬ್ಜೆಕ್ಟ್ ಇಂಗ್ಲಿಷ್, March 20, so time 60 minutes. So first do as directed ಅಂತ 4 questions ಇದಾವೆ. Each a question carry 1 mark, 4 question 4 mark. First one, choose the one syllable word below ಅಂತ ಕೇಳಿದರೆ toothbrush, wide, standard, compound ಇದೆ. So the right answer option C, wide is the right answer. Second one, he is walking on the road. Choose the correct question tag ಅಂತ ಕೇಳಿದರೆ isn't he, don't he, doesn't he, is he is ಅದಂದ್ರೆ ಆಮೇಲೆ ಅದು isn't he ಅಂತಕ್ಕಂಥದ್ದು. ಸೊ ಆಪ್ಷನ್ ಎ ಇಸ್ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ. ಥರ್ಡಲ್ಲಿ ದ ಕರೆಕ್ಟ್ ಕೊಲೆಕೇಟಿವ್ ವರ್ಡ್ ಈಸ್ ಕೇಳಿದರೆ ವಾಲ್ ಅಂತ ಇದೆ, ಕ್ಲಾಕ್, ಮ್ಯಾನ್, ವಿಲೇಜ್, ಸ್ಕೂಲ್ ಇದೆ. ಸೊ ವಾಲ್ ಕ್ಲಾಕ್ ಆಗ್ತದೆ. ಸೊ ಕ್ಲಾಕ್ ಇಸ್ ದ ರೈಟ್ ಒನ್. ಇನ್ನು ಫೋರ್ತದಲ್ಲಿ ಚೂಸ್ ಅ ಕರೆಕ್ಟ್ ಇನ್ಫಿನಿಟ್ ಅಂತ ಕೇಳಿದ್ದಾರೆ. ಹಿ ವಾಸ್ ಗೋಯಿಂಗ್ ಟು ಅಮೆರಿಕಾ ಟು ಮೀಟ್ ಹರ್ ಗ್ರ್ಯಾಂಡ್ ಫಾದರ್ ಅಂತಿದೆ. ಸೊ ವರ್ಬ್ ಜೊತೆ ಟು ಯಾವ್ದಿರ್ತದಪ್ಪ ಅಂದ್ರೆ ಅದನ್ನು ಇನ್ಫಿನಿಟ್ ಅಂತೀವಿ. ಸೊ ಆಪ್ಷನ್ ಸಿ ಟು ಮೀಟ್ ಈಸ್ ದ ರೈಟ್ ಆನ್ಸರ್, ಅದನ್ನು ಇನ್ಫಿನಿಟಿವ್ ಅಂತ ಕರಿತೀವಿ. ಇನ್ನು 2 ಮಾರ್ಕ್ಸ್ ಕ್ವಶನ್, ಟೋಟಲಿ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಈಚ್ ಅ ಕ್ವಶನ್ ಕ್ಯಾರಿ 2 ಮಾರ್ಕ್, ಟೋಟಲ್ 3 ಕ್ವಶನ್ 6 ಮಾರ್ಕ್. ಫಿಫ್ತ್ ನೋಡಿ, ಹೌ ಡಿಡ್ ದ ಬರ್ಡ್ ರಿಯಾಕ್ಟ್ ದ ದೇವದತ್ತಾಸ್ ಕಾಲ್ ಅಂತ ಕೇಳಿದ್ದಾರೆ. ಸೊ ನೋಡಿ, ದ ಸ್ವ್ಯಾನ್ ಟ್ರಿಂಬಲ್ಸ್ ಆ್ಯಂಡ್ ಕ್ರೈಡ್ ದ ಫಿಯರ್ ಅಂತಕ್ಕಂಥದ್ದು ಅದರದ ಆನ್ಸರ್ ಬರೀಬೇಕಿತ್ತು. ನೆಕ್ಸ್ಟ್, ವಾಟ್ ಅ ಕೈಂಡ್ ಆಫ್ ಮ್ಯಾನ್ ವುಮನ್ ಡೂ ಯು ಫೈಂಡ್ ಇನ್ ದಿಸ್ ಪೋಯಮ್ ಅಂತ ಕೇಳಿದ್ದಾರೆ. ದ ವುಮನ್ ವಾಸ್ ಓಲ್ಡ್ ಪುವರ್ ಅಂತಕ್ಕಂಥದ್ದು ಕೈಂಡ್ ಇತ್ತು. ದ ನೆಕ್ಸ್ಟ್, ವಾಟ್ ಡು ಯು ಥಿಂಕ್ ವೆಲ್ತ್ ಆಫ್ ಅ ಫಿಶರ್ ಮ್ಯಾನ್ ಅಂತ ಕೇಳಿದ್ದಾರೆ. ದ ಫಿಶಸ್ ಇನ್ ದ ಸಿ ಆರ್ ದ ವೆಲ್ತ್ ಟು ದ ಫಿಶರ್ ಮ್ಯಾನ್ ಅಂತಕ್ಕಂಥದ್ದು ಇತ್ತು. ಇನ್ನು ಒಂದು 3 ಮಾರ್ಕ್ಸ್ಗೆ ಒಂದು RC ಕೇಳಿದ್ದಾರೆ. ಏನದಪ್ಪ ಅಂದ್ರೆ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್ ಅಂತ ಇದೆ. ಸೊ ಈ ಕ್ವಶನ್ಸ್ಗೆ ಹೂ ಸೆಡ್ ದಿಸ್, ಹೂ ವಾಸ್ ಹರ್ ರೆಫರ್ಡ್ ಹಿಯರ್, ವೈ ವಾಸ್ ಹಿ ಸ್ಟಾಪ್ಡ್ ಹರ್ ಅಂತ ಕೇಳಿದ್ದಾರೆ. ಸೊ ಭಾಳ ಸಿಂಪಲ್ ಆಗಿ ಬರಿಬಹುದು. ಸೊ ಸಾಯಿ ಗ್ರ್ಯಾಂಡ್ ಫಾದರ್ ಅದನ್ನು ಹೇಳಿದ. ಹೂ ವಾಸ್ ಹರ್ ರೆಫರ್ ಟು ಹರ್ ಅಂದರೆ ಸಾಯಿ ಆಗ್ತಾರೆ. ನೆಕ್ಸ್ಟ್ ಲಾಸ್ಟ್ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಅಂತಕ್ಕಂಥದ್ದು ಇತ್ತು. ಇನ್ನು ನಿಮಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಇದೆ. ಸೊ ಈ ಪಿಕ್ಚರಲ್ಲಿ ನಿಮಗೆ ಏನು ಅನ್ನಿಸ್ತದೆ ಅನ್ನೋದನ್ನು ಒಂದು 3ರಿಂದ 4 ಸಾಲುಗಳಲ್ಲಿ ಬರೀಬೇಕು. ಪ್ರತಿ ಸರಿಯಾದ ಕರೆಕ್ಟ್ ಆಗಿರ್ತಕ್ಕಂಥ ಮೀನಿಂಗ್ಫುಲ್ ಸೆಂಟೆನ್ಸ್ಗೆ 1 ಮಾರ್ಕ್ ಏನು ಮಾಡ್ತಾರೆ, ಅವಾರ್ಡ್ ಮಾಡ್ತಾರೆ, ಕೊಡ್ತಾರೆ. ಸೊ ನೋಡಿದ್ರೆ ಇದು ಒಂದು ಪ್ಲೇ ಗ್ರೌಂಡ್ ಅದ, ಟೀಚರ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆ ಟ್ರೀಸ್ ಅದೆಲ್ಲ ಏನಿದಾವಪ್ಪ ಅಂದರೆ ಇದಾವೆ. ಇದನ್ನೇ ಸಿಂಪಲ್ ಬರಿಬೋದು. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಅ ಪಾರ್ಕ್ ಅದ. ದೇರ್ ಆರ್ 5 ಚಿಲ್ಡ್ರನ್ ಆರ್ ಇನ್ ದ ಪಾರ್ಕ್ ಅದ. ದೇರ್ ಈಸ್ ಅ ಟೀಚರ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ, ಆಲ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂತ ಹೇಳಿದರೆ. ಸೊ ಪಾರ್ಕ್ ಆದರೂ ಬರಿಬೋದು, ಸ್ಕೂಲ್ ಪ್ಲೇಯಿಂಗ್ ಗ್ರೌಂಡ್ ಅಂತಲೂ ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಬಟ್ ನಿಮಗೆ ಹೆಂಗೆ ಅನಿಸ್ತದಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡ್ದಂಗೆ ಬರಿಬೇಕು. ಬಟ್ ಸೆಂಟೆನ್ಸ್ ಆರ್ ವೆರಿ ಮೀನಿಂಗ್ಫುಲ್. ಇನ್ನು ಲಾಸ್ಟ್ ಒಂದು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಯು ಆರ್ ಪ್ರಜ್ವಲ್ ರಮ್ಯಾ GHS ವಿಜಯಪುರ. ರೈಟ್ ಅ ಲೆಟರ್ ಟು ಯುವರ್ ಬ್ರದರ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ದ ಗೇಮ್ಸ್ ಆನ್ ಸ್ಪೋರ್ಟ್ಸ್ ಡೇ, ಆರ್ ರೈಟ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಫಾರ್ 3 days ಲೀವ್ ಅಂತ ಕೇಳಿದ್ದಾರೆ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ಫಸ್ಟ್ ಲೆಟರ್ ತೊಗೊಂಡಿದ್ದೀನಿ. ಸೊ ಅಲ್ಲಿ ಕೊಟ್ಟಿದ್ದಾರೆ ಪ್ರಜ್ವಲ್ ಇದೆ. ಸೊ 8th ಸ್ಟ್ಯಾಂಡರ್ಡ್ ಅಂತಿದೆ, ನೀವು 8th ಸ್ಟ್ಯಾಂಡರ್ಡ್ ಬರ್ಕೊಡ್ರಿ, GHS ವಿಜಯಪುರ. ಸೊ ಇವತ್ತಿನ ಡೇಟ್ 11th December 2024. ಯಾರಿಗೆ ಬರೀಬೇಕು, ಬ್ರದರ್ಗೆ. ಸೊ ಡಿಯರ್ ಬ್ರದರ್ ಅಂತ ಸಾಲ್ಯುಟೇಷನ್ ಅನ್ನು ಹಾಕಬೇಕು. ಹೌ ಆರ್ ಯು, ಹೌ ಆರ್ ಎಟ್ ಹೋಮ್, ಐ ಆಮ್ ಕೀಪಿಂಗ್ ಫೈನ್, ಐ ಆಮ್ ಪ್ರಿಪೇರಿಂಗ್ ವೆಲ್ ಫಾರ್ ದ ಎಕ್ಸಾಮ್ಸ್, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ಡೇ ಗೇಮ್ಸ್, ಪ್ಲೀಸ್ ಡು ನಾಟ್ ನೆಗ್ಲೆಕ್ಟ್ ಪ್ರಾಕ್ಟೀಸ್ ವೆಲ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಆಲ್ ದ ಗೇಮ್ಸ್ ಆನ್ ಸ್ಪೋರ್ಟ್ಸ್ ಡೇ, ಐ ಹೋಪ್ ಯು ವಿಲ್ ವಿನ್ ಆಲ್ ದ ಗೇಮ್ಸ್, ರೈಟ್ ಅ ಲೆಟರ್ ಅಬೌಟ್ ಯುವರ್ ವೆಲ್ತ್, ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅಂತ ಇತ್ತು. ಸೊ ಲಾಸ್ಟ್ ಯುವರ್ಸ್ ಲವಿಂಗ್ಲಿ ಪ್ರಜ್ವಲ್ ಅಂತ ಬರೀಬೇಕು. ಇದನ್ನು ಯಾರಿಗೆ ಕೊಡಬೇಕು, ರಾಮು ಎಲ್ಲಿರ್ತಾನೆ, ಅನಕನಹಳ್ಳಿ ರಾಮನಗರದಲ್ಲಿ ಇರ್ತಾನೆ ಅಂತಕ್ಕಂಥ 2 ಅಡ್ರೆಸ್ ಒಂದು ಹಾಕಿದರೆ ಆಯಿತು. ಇಷ್ಟು 8th ಸ್ಟ್ಯಾಂಡರ್ಡಲ್ಲಿ ನಾನು ಏನು ಮಾಡಿದ್ದೀನಿ, FA3ಗೆ ಇರ್ತಕ್ಕಂಥ ಜಸ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಅದನ್ನು ಬೇರೆ ಬೇರೆ ವೇಟೇಜ್ಗಳನ್ನು ಕೊಟ್ಟು ಕ್ವಶನ್ಸ್ ಹಾಕ್ತಾರೆ. ಬಟ್ ಓವರಾಲ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಕ್ವಶನ್ ಪೇಪರ್ ಐಡಿಯಾ ಆದರೂ ಇದರಿಂದ ಸಿಗ್ತದ ಅಂತ ಹೇಳ್ತಾ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.